ಒಂದು ಗಿಡದ ಬಗ್ಗೆ ವಿಡಿಯೋ ಮಾಡಿದ್ದೆ. ತುಂಬಾ ಅತಿ ಬುದ್ಧಿವಂತರು, ಇಲ್ಲ ಅದೇನು ಆಗೋದಿಲ್ಲ. ನಮ್ಮ ಮನೆ ಹತ್ರ 50 ವರ್ಷದಿಂದ 100 ವರ್ಷದವರೆಗೂ ಇದೆ. ನನ್ನ ಎಲೆಗಳನ್ನು ಕೂಡ ಕೆಲವೊಂದ್ಸಲ ತಿಂದಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ದಯವಿಟ್ಟು ಕ್ಷಮಿಸಿ, ನನ್ನ ಕಡೆಯಿಂದ ತಪ್ಪಾಯ್ತು. ಅದು ತುಂಬಾ ಶಿವನಿಗೆ ಪ್ರಿಯವಾದ ಇದು. ಸೊ ನೀವು ಅದನ್ನ ಡೈಲಿ ಎಲೆ ಮತ್ತೆ ಅದರ ಹೂವ ತಿನ್ನೋದ್ರಿಂದ ಡೈರೆಕ್ಟ್ ಶಿವನ್ ಪಾದಕ್ಕೆ ಹೋಗ್ತೀರಾ. ಲೇ ಪೆಕ್ಕರ್ ನನ್ ಮಕ್ಳ, ಅದು ವಿಷಕಾರಿ. ಅವ್ರು ಯಾರ್ಯಾರು ಕಮೆಂಟ್ ಮಾಡಿರ್ತಾರೋ, ಯಾಕ ಪೆಕ್ಕರ್ ನನ್ ಮಕ್ಳು ಅನ್ನೋ ವರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ, ಅವ್ರಿಗೆ ಏನು ಕೆಲಸ ಇರಲ್ಲ. ನೀವು ಅವ್ರ ಅಕೌಂಟ್ ಬೇಕಿದ್ರು ಕೂಡ ಚೆಕ್ ಮಾಡಿ. ಒಂದ್ 100 ಜನ ಫಾಲೋವರ್ಸ್ ಇರ್ತಾರೆ. ಒಂದ್ 2000ದಿಂದ 3000 ಅಕೌಂಟ್ ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಒರಿಜಿನಲ್ ಐಡಿ ಕೂಡ ಅಕೌಂಟ್ ಇರೋದಿಲ್ಲ. ಅವ್ರಿಗೆಲ್ಲ ಏನಂದ್ರೆ ಈ ತರ ಕೆಲಸ ಇರೋದಿಲ್ಲಲ್ಲ. ಸೊ ಇವ್ರಿಗೆ ಹೋಗ್ಬಿಟ್ಟು ಕಮೆಂಟ್ ಮಾಡೋದಷ್ಟೇ. ಅದು ಕೂಡ ಎಲ್ಲ ಕಮೆಂಟ್ಸ್ ನೆಗೆಟಿವ್ ಆಗೇ ಇರುತ್ತೆ. ಯಾರಾದ್ರೂ ಎಜುಕೇಟೆಡ್ಸ್ ನೋಡ್ತಿದ್ರೆ, ಆ ಗಿಡ ಏನಿದೆ, ಈ ಗಿಡ ನೋಡ್ತಿದ್ರಲ್ಲ ವಿಡಿಯೋದಲ್ಲಿ, ಸೊ ಇದರಿಂದ ಕೇರಳದಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ ಆ ಎಲೆನ ತಿಂದ್ಬಿಟ್ಟು. ಸೊ ಎಲ್ಲಾ ಕೇರಳದ ಟೆಂಪಲ್ಸ್ ಅಲ್ಲೂ ಕೂಡ ಈ ಹೂವನ್ನ ಬ್ಯಾನ್ ಮಾಡಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಬ್ರು ತಂಬಿಟ್ಟು ಅಥವಾ ಊಟದ ಮೇಲೆ ಇದ್ರ ಹೂವಗಳನ್ನ ಇಡ್ತಾರೆ ಪೂಜೆಗೆ. ಸೊ ಆ ಹೂವದಿಂದ ಬರುವಂತ ಹಾಲು ವಿಷಪೂರಿತವಾಗಿರುತ್ತೆ. ಅದನ್ನೇನಾದ್ರೂ ಸೇವನೆ ಮಾಡಿದವಾಗ ಸ್ಟಮಕ್ ಪೈನು ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಮತ್ತೆ ಹಲವಾರು ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಹಂಗಂತ್ರ ಎಲೆ ಒಂದ್ ತಕ್ಷಣ ತಿಂದ್ಬಿಟ್ರೆ ಸೋತೋಗುತ್ತಾ ಅಂದ್ರೆ ಇಲ್ಲ. ಎಲೆ ತಿಂದ್ರೂ ಕೂಡ ನೀವು ಸಾಯ್ದೇನು ಬದುಕಿರ್ಬೋದು, ಆದ್ರೆ ಅದು ವಿಷಕಾರಿ, ಖಂಡಿತವಾಗ್ಲೂ ಕೂಡ ವಿಷಕಾರಿ. ಸೊ ಕೆಲವೊಂದು ನಿಮ್ ಟೈಮ್ ಏನಾದ್ರು ಕೆಟ್ಟದಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಶಿವನ ಪಾದ ಸೇರ್ಕೊಳ್ತೀರಾ ಅಷ್ಟೇ. ಸೊ ಮಕ್ಕಳು ಇವರೆಲ್ಲ ನೋಡ್ತಾ ಇರ್ತಾರೆ, ಗೊತ್ತಿಲ್ಲದೆ ಆ ಹಾಲೇನಾದ್ರು ಬಿತ್ತು ಅಥವಾ ಎಲೆ ಏನಾದ್ರು ಬಾಯೊಳಗೆ ಇಟ್ಕೊಂಡ್ರು ಅಥವಾ ಅದರ ಹೂವಗಳನ್ನೇನಾದ್ರು ಕೀಳೋಕ್ ಹೋಗಿ ಆ ಹಾಲೇನಾದ್ರು ಬಿತ್ತು ಅಂದ್ರೆ ಇಟ್ಸ್ ವೆರಿ ವೆರಿ ಡೇಂಜರಸ್ ಅಂತ ನಾನು ವಿಡಿಯೋ ಮಾಡಿರೋಂಥದ್ದು. ಸೊ ಯಾರ್ಯಾರು ಇನ್ನೂ ಕೂಡ ಅದು ತುಂಬಾ ಸ್ಟ್ರಾಂಗ್ ಇದೆ ಅಥವಾ ಚೆನ್ನಾಗಿದೆ, ಆ ಗಿಡ ಏನ್ ವಿಷಪೂರಿತ ಇಲ್ಲ ಅಂದ್ರು, ಡೈಲಿ ಒಂದೊಂದು ಎಲೆ ತಿನ್ನಿ. ನಿಮ್ಮಿಂದ ಏನ್ ಸಮಾಜಕ್ಕೆ ಉಪಯೋಗ ಇಲ್ಲ, ಇವ್ರಿಗೆ ಹೋಗಿ ನೆಗೆಟಿವ್ ಕಮೆಂಟ್ ತಾನೇ ಮಾಡ್ತೀರಾ. ದೇವ್ರು ಒಳ್ಳೇದ್ ಮಾಡ್ಲಿ. ಆ ಹೂವನ್ನ ಕಿತ್ಕೊಂಡು ಹೋಗ್ಬಿಟ್ಟು ಇನ್ನೂ ಇದ್ ಮಾಡಿ. ಸೊ ಅಂತ ಪೆಕ್ಕರನ್ ಮಕ್ಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ ಮನೆ ಹತ್ರ ಏನಾದ್ರು ಇತ್ತಂದ್ರೆ ಆದಷ್ಟು ಅದನ್ನ ಕಟ್ ಮಾಡಿ ದೂರ ಹಾಕಿ. ಬೇರೆ ಹೂವುಗಳಿಂದ ಶಿವನಿಗಾಗ್ಲಿ ವಿಷ್ಣುವಾಗ್ಲಿ ಏನಾದ್ರೂ ಪೂಜೆ ಮಾಡ್ಕೊಳ್ಳಿ. ಸೊ ಅದ್ರ ಹಾಲು ತುಂಬಾ ವಿಷಕಾರಿ ಇದಾಗಿದೆ. ನಿಮಗೆ ಬೇಕಿದ್ರೆ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಚೆಕ್ ಮಾಡಿ ಅಥವಾ ಚಾಟ್ GPT ಅಲ್ಲಿ ಚೆಕ್ ಮಾಡಿ, ಅಥವಾ ನ್ಯೂಸ್ ಅಲ್ಲಿ ಇದೆ ಕೇರಳ ಹುಡುಗಿ ಸತ್ತೋಗಿರೋದು, ಅದು ಕೂಡ ನಿಮ್ಗೆ ಸಿಕ್ಕುತ್ತೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.